ನಿಮ್ಮ ಅಕ್ಕಪಕ್ಕ ಏನಿದೆ? ಕ್ರೀಮ್ ಹೌಸ್ ಇದೆಯಾ? ಹಾಯ್ ಹಲೋ ಶಿಲ್ಪಾ ಹಿಯರ್, ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿಯಿಂದ. ಐ ಆಮ್ MD ಆಫ್ ನ್ಯಾಚುರಲ್ಸ್ ಬ್ಯೂಟಿ ಅಕಾಡೆಮಿ, ಬನಶಂಕರಿ. ಸೊ ಇಲ್ಲಿ ನಮ್ಮಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಇಲ್ಲಿ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಏನೇನಿದೆ, ಈಗ ಸ್ಕಿನ್ ಇರ್ಬೋದು, ಹೇರ್ ಇರ್ಬೋದು, ನೇಲ್ಸ್ ಇರ್ಬೋದು, ಮೇಕಪ್ ಇರ್ಬೋದು, ಅಪ್ಗ್ರೇಡೆಡ್ ಮೇಕಪ್ಸ್ ನಿಮಗೆ ಯಾವ್ಯಾವ್ದು ಬೇಕು, HD ಇರಬಹುದು, ವಾಟರ್ ಪ್ರೂಫ್ ಇರ್ಬೋದು, VFX ಇರ್ಬೋದು, FX ಇರ್ಬೋದು, ಪ್ರತಿಯೊಂದೂ ನಾವು ತರೋಲಿ ಹೇಳ್ಕೊಡ್ತೇವೆ ವಿತ್ ಹ್ಯಾಂಡ್ಸ್ ಆನಲ್ಲಿ. ಸೊ ನೀವು ಯಾವುದೇ ಒಂದು ಕೋರ್ಸ್ನ ಪರ್ಸ್ಯೂ ಮಾಡಿದ್ರು, ನೀವು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಾನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರ್ಬೋದು, ಏಜ್ಡ್ ಆಗಿರ್ಬೋದು, ನಾನ್ ಏಜ್ ಆಗಿರ್ಬೋದು, ಎಜುಕೇಷನ್ ಇಲ್ದಲೇ ಇರಬಹುದು. ಇದು ಒಂದು ಸ್ಕಿಲ್. ನಾವು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡ್ತಾನೆ ಈ ಸ್ಕಿಲ್ ಬರೋದು. ಹಾಗಾಗಿ ಇದಕ್ಕೆ ಎಜುಕೇಷನ್ನು ಬೇಡ, ಇದಕ್ಕೆ ಏಜ್ ಫ್ಯಾಕಲ್ಟಿನೂ ಬೇಕಾಗಿಲ್ಲ. ಸೊ ಯಾರು ಬೇಕಾದರೂ ಈ ಇಂಡಸ್ಟ್ರಿನ ಪರ್ಸ್ಯೂ ಮಾಡಿ ನೀವು ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಬೋದು. ಅದರಲ್ಲಿ ನ್ಯಾಚುರಲ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ, 0 ಇಂದ 100ವರೆಗೂ ನಾವು ಹೇಳ್ಕೊಡ್ತೀವಿ. ಗ್ಲೋಬಲಿ ಏನೇನೆಲ್ಲ ಟೆಕ್ನಿಕ್ಸ್ ಇದೆಯೋ ಪ್ರತಿಯೊಂದನ್ನು ನಾವಿಲ್ಲಿ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸಲ್ಲಿ ಕೊಡ್ತೇವೆ. ಇಲ್ಲಿ ಯಾವುದೇ ಥರ ಡಮ್ಮಿ ಆಗಿರ್ಬೋದು, ಜಸ್ಟ್ ಲುಕ್ ಆ್ಯಂಡ್ ಲರ್ನ್ ಇರ್ಬೋದು, ಆ ಥರ ಏನೂ ಇಲ್ಲ. ಪ್ರತಿಯೊಂದೂ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ವಿತ್ ಅ ಲೈವ್ ಮಾಡೆಲ್. ಸೊ ಇದನ್ನೆಲ್ಲ ನಾವು ಹೇಳ್ಕೊಡೋದ್ರಿಂದ ನಿಮಗೆ ಕೆರಿಯರಲ್ಲಿ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ, ಪ್ಲಸ್ ನಿಮಗೆ ಈಸಿ ಟು ವರ್ಕ್ ಇನ್ ಅ ಫ್ಯೂಚರ್ ವೇ. ಆ್ಯಂಡ್ ನಾವೇ 100% ಜಾಬ್ ಕೊಡಿಸೋದ್ರಿಂದ ನಿಮಗೆ ಜಾಬ್ ಸೆಕ್ಯೂರೇಷನ್ನು ನಮ್ಮ ಕಡೆಯಿಂದ ಸಿಗತ್ತೆ. ಆ್ಯಂಡ್ ಅದಲ್ದಲ್ಲೇ ನಾವು ಕಾಂಪಿಟೇಷನ್ಸ್ಗಳಾಗಿರ್ಬೋದು, ಆಮೇಲೆ ಇದು ಲೈವ್ ಫ್ಯಾಷನ್ ಶೋಗೆ ಪ್ರತಿಯೊಂದಕ್ಕೂ ನಾವು ಕರ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ನಿಮಗೆ ಮೋರ್ ಎಕ್ಸ್ಪೀರಿಯನ್ಸ್ ಇಲ್ಲಿಂದನೇ ನೀವು ತೊಗೊಂಡೋದಾಗ ನಿಮ್ಮ ಇಂಟರ್ವ್ಯೂಸ್ ಆಗಿರ್ಬೋದು, ಕೆರಿಯರಲ್ಲಿ ಇನ್ನೂ ಗ್ರೋತ್, ಮುಂದೆ ಏನು ಮಾಡ್ಬೋದು ಅನ್ನೋ ಕ್ವಶನ್ಸನ್ನು ನಾವು ಇಲ್ಲಿಂದನೇ ಬಿಲ್ಡ್ ಮಾಡ್ತೀವಿ, ಕ್ಯೂರಿಯಾಸಿಟಿನ. ಈಗ ಎಕ್ಸಾಂಪಲ್, ಬ್ರೈಡಲ್ ಮೇಕಪ್ ಕಲ್ತ್ಬಿಟ್ಟು ಬರೀ ಬ್ರೈಡಲ್ ಅಂದರೆ ಬ್ರೈಡಲ್ ಇದು ಬರಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ನಮ್ಮ ಸ್ಟೂಡೆಂಟ್ಸ್ ಆಗಿರಲ್ಲ. ಸೊ ಬ್ರೈಡಲ್ ಬಿಟ್ಟು ನಾವು ಇನ್ನೇನೇನು ಮಾಡ್ಬೋದು, ಟೈಅಪ್ ವಿತ್ ಫೋಟೋಗ್ರಾಫರ್ಸ್ ಇರ್ಬೋದು, ಟೈಅಪ್ ವಿತ್ ಮ್ಯಾಗ್ಝಿನ್ಸ್ ಆಗಿರ್ಬೋದು, ಟೈಅಪ್ ವಿತ್ ಅದರ್ಸ್ ಆರ್ಗನೈಜೇಷನ್ ಲೈಕ್ ಇದಿರ್ಬೋದು, ಅಮೆಝಾನ್ ಇರ್ಬೋದು, ಮಿಂತ್ರಾ ಆಗಿರ್ಬೋದು, ಪ್ರತಿಯೊಂದರಲ್ಲೂ ವರ್ಕ್ ಮಾಡ್ಬೋದು. ಓನ್ಲಿ ನೀವು ಮೇಕಪ್ ಕಲಿತ್ರೆ ಅಂತ ನಾವು ಗೈಡೆನ್ಸ್ ಮಾಡ್ತೀವಿ, ಪ್ಲಸ್ ಅದಕ್ಕೆ ಹೆಲ್ಪು ಮಾಡ್ತೀವಿ. ಸೊ ಹೀಗಿರಬೇಕಾದ್ರೆ ಯಾಕೆ ತಡ ಮಾಡ್ತೀರಾ? ಪ್ಲೀಸ್ ಕಮ್ ಆ್ಯಂಡ್ ಜಾಯಿನ್ ವಿತ್ ಅಸ್ ಆ್ಯಂಡ್ ವಿ ಕ್ಯಾನ್ ಮೇಕ್ ಯು ಬೆಟರ್ ಆ್ಯಂಡ್ ಬೆಟರ್ ವೇ ಫಾರ್ ಯು. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿ? 4 years ಆಯಿತು. 4 yearsಯಿಂದ ಆಲ್ಮೋಸ್ಟ್ 200 ಸ್ಟೂಡೆಂಟ್ಸ್ಗೆ ನಾವು ಆಲ್ರೆಡಿ ಟ್ರೈನ್ ಅಪ್ ಮಾಡಿ ಅವರು ವರ್ಕಿಂಗ್ ಕಂಡೀಷನಲ್ಲಿದ್ದಾರೆ. ಪ್ರತಿಯೊಬ್ಬರೂ ಅವ್ರದ್ದೇ ಆದದ್ದು ದಾರಿಯಲ್ಲಿ ಪರ್ಸ್ಯೂ ಮಾಡ್ತಿದ್ದಾರೆ. ಈಗ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅಟ್ ಪ್ರೆಸೆಂಟ್? ನಮ್ಮ ಹತ್ರ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 30 ಸ್ಟೂಡೆಂಟ್ಸ್ ಇದ್ದಾರೆ, 30 ಅಬೋವ್ ಇದ್ದಾರೆ. ಎಷ್ಟು ಇದು ಪೀರಿಯಡ್ ಕೋರ್ಸ್? ಇಲ್ಲಿ ನಿಮಗೆ 40-50 ಡೇಸಿಂದ, ಯಾಕೆಂದರೆ ನೀವು 0 ಲರ್ನರ್ಸ್ ಆಗಿರೋದ್ರಿಂದ ನಮ್ಮಲ್ಲಿ 1 ಮಂತ್ ಆಗಲಿ 15 ಡೇಸ್ ಆಗಲಿ ಹೇಳ್ಕೊಡಲ್ಲ. ಯಾವುದೂ ಇಲ್ಲಿ ಮಾಸ್ಟರ್ ಕ್ಲಾಸ್ ಇಲ್ಲ, ಇಲ್ಲಿ ಫುಲ್ ಕೋರ್ಸಸ್ಸೇ ಇರೋದು. ಬಿಕಾಸ್ 0 to 100 ಅಂತ ನಾನು ಫಸ್ಟೇ ಮೆನ್ಷನ್ ಮಾಡಿರೋದ್ರಿಂದ ನಮಗೆ ಮಿನಿಮಮ್ 50 ಡೇಸ್ ಟೈಮ್ ಬೇಕಾಗತ್ತೆ ಒಬ್ಬರನ್ನ ಟ್ರೈನ್ ಅಪ್ ಮಾಡೋಕ್ಕೆ ಒಂದು ಕೋರ್ಸಿಗೆ. ಅದೇ ಥರ ನಮ್ಮ ಹತ್ರ 1 yearವರೆಗೂ ಕೋರ್ಸಸ್ ಇದೆ. ಏಜ್ ಲಿಮಿಟ್ಸ್ ಏನಾದರೂ ಇದೆ? ಏನೂ ಇಲ್ಲ. ಏಜ್ ಲಿಮಿಟು, ಎಜುಕೇಷನ್ ಲಿಮಿಟ್ ಇಲ್ಲ. ನೀವು ಇದನ್ನೇ ಮಾಡಿರಬೇಕು ಅಂತ ಏನೂ ಇಲ್ಲ. ಬಿಕಾಸ್ ಅಗೇನ್ ಇಟ್ಸ್ ಅ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್. ನಿಮಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ಗೆ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಪ್ರೊವೈಡ್ ಮಾಡೋದ್ರಿಂದ ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ನೀವೇ ಈ ಪ್ರಾಡಕ್ಟ್ ನೀವು ತರಬೇಕು, ಪೋರ್ಟ್ಫೋಲಿಯೋಗೆ ಇದು ಆಗುತ್ತೆ ಅದಾಗುತ್ತೆ ಅಂತ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಏನು ಕೋರ್ಸ್ ಫೀಸ್ ಇದೆಯೋ ಆ ಕೋರ್ಸ್ ಫೀಸ್ ಅಷ್ಟೇ ನೀವು ಮಾಡಬೇಕಾಗಿರೋದು. ಏನು ಪೇ ಮಾಡ್ತೀರೋ ಅದನ್ನು EMI ವೈಸಲ್ಲಿದೆ. ಇಟ್ ಇಸ್ ನಾಟ್ ಒನ್ ಶಾರ್ಟಲ್ಲೇ ನೀವು ಬಂದಿದ್ದ ದಿನವೇ ನೀವು ಪೇ ಮಾಡಬೇಕಂತ ಏನೂ ಇಲ್ಲ. EMI ವೈಸಲ್ಲೂ ಹೋಗ್ಬೋದು. ಆಮೇಲೆ ಇದು ಇಂಡಿಯನ್ ಗೌರ್ಮೆಂಟ್ ಅಕ್ಯುರೇಟ್ ಆಗಿರೋದ್ರಿಂದ ಆ್ಯಂಡ್ ಬ್ರ್ಯಾಂಡ್ ಆಗಿರೋದ್ರಿಂದ ನಮ್ಮ ಹತ್ರ ಲೋನ್ ಫೆಸಿಲಿಟೀಸು ಇದೆ. 0% ಲೋನ್ ಇದೆ. ನೀವು ಬ್ಯಾಂಕ್ ಲೋನ್ ಸಿಗೋದ್ರಿಂದ ನೀವು ಎಷ್ಟು ಅಕ್ಯುರೇಟ್ ಆಗಿದ್ದೀವಿ ಅನ್ನೋದನ್ನು ಥಿಂಕ್ ಮಾಡ್ಬೋದು. ಬಿಕಾಸ್ ಇದು ಸ್ಟೂಡೆಂಟ್ ಲೋನ್, ಯಾರೂ ಈಸಿಯಾಗಿ ವಿತೌಟ್ ಶ್ಯೂರಿಟಿ ನಿಮಗೆ ಲೋನ್ಸ್ ಕೊಡಲ್ಲ. ಆದರೂ ನಮ್ಮ ಹತ್ರ ಇದೆ ಅಂದರೆ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್ ಅವರ್ ಸೆಲ್ಫ್.
आगे इधर किया है ना, अभी मैं इधर कर रहा हूँ, निकल आए। कितना टाइम है हेलो, गुड इवनिंग एवरीवन। मेरा नाम शिफा है। मैं यहाँ नेचुरल्स ब्यूटी एकेडमी में स्टूडेंट हूँ। मैं पिछले 2 साल से यहाँ आने के लिए ट्राई कर रही थी। दूसरी जगह भी मैंने जाके इंक्वायरी किया, बट इधर मुझे बेस्ट लगा। यहाँ पर आने से शिल्पा मैम ने मुझे सब कुछ एक्सप्लेन किया, एकेडमी के बारे में, जो जो यहाँ पर चलता है उस सब के बारे में एक्सप्लेन किया, तो मुझे बहुत अच्छा लगा। मैंने यहाँ पर एडमिशन लिया। अभी सब चीज़ बहुत अच्छी तरह से सिखा रहे हैं ये लोग।